ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಎಸ್ ಸುಜೇತ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ನೀವು ಕಾಯ್ತಾ ಕೂತಿರ್ತಕ್ಕಂಥ ಅಗ್ನಿವೀರ್ ರಿಸಲ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೊಂಡಿದ್ದೀರಿ. ಸರ್, ಬಹಳಷ್ಟು ಜನ ನಂಗೆ ಫಾಲೋ ಮಾಡಿದ್ರಿ, ಕಮೆಂಟು ಮಾಡಿದ್ರಿ, ಮೆಸೇಜು ಮಾಡಿದ್ರಿ, ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಮಾಡಿದ್ರಿ. ಎಲ್ಲಾ ಕಡೆ ಬರೀ ಮೆಸೇಜ್ ಮೇಲೆ ಮೆಸೇಜ್. ಸರ್, ರಿಸಲ್ಟ್ ಯಾವಾಗ್ರಿ ತಗೋರಿ, ರಿಸಲ್ಟ್ ಬಂತ ನಿಮ್ದೆಲ್ಲ ಪಾಸ್ ಆಗಿರಲಿಲ್ಲ, ಕನ್ಫರ್ಮ್ ಮಾಡ್ಕೋರಿ. ಮೊದಲ ರಿಸಲ್ಟ್ ಬಂದ ಅಂತ ಹೇಳ್ಕೊಂಡು ಗಾಬರಿಯಾಗಿ ಖುಷಿ ಪಡಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ಹಾಲ್ ಟಿಕೆಟ್ ಮೆನ್ಷನ್ ಮಾಡ್ರಿ. ಯಾರೋದ್ರ PDF ನಿಮ್ ಕಡೆ ಮೊಬೈಲ್ ಅಲ್ಲಿ ಬಂತಂದ್ರೆ ಹಾಲ್ ಟಿಕೆಟ್ ಮೆನ್ಷನ್ ಮಾಡ್ರಿ. ಕರೆಕ್ಟ್ ಆಗಿ ನಿಮ್ದೇ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋರಿ. ಈಗ ಒಬ್ಬ ಸ್ಟೂಡೆಂಟ್ ನನ್ನ ಕಡೆ ಬಂದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಟ್ಟ. ಏನಂತಂದ್ರೆ, ಆ ಸ್ಟೂಡೆಂಟ್ ಪ್ರಾಪರ್ ಗುಲ್ಬರ್ಗ ಅವ ತನ್ನ ಹಾಲ್ ಟಿಕೆಟ್ ನಂಬರ್ ಅನ್ನು ಗುಲ್ಬರ್ಗ ಯಾರೋ ರಿಸಲ್ಟ್, ಬೆಳಗಾವಿ ಯಾರೋ ರಿಸಲ್ಟ್ ಅಲ್ಲಿ ನೋಡೋದ್ ಬಿಟ್ಟು ಬೆಂಗಳೂರು ಯಾರೋ ರಿಸಲ್ಟ್ ಒಳಗೆ ಅವ್ನ ಹಾಲ್ ಟಿಕೆಟ್ ನಂಬರ್ ಹಾಕ್ಬಿಟ್ಟ. ಅಲ್ಲಿ ರಿಸಲ್ಟ್ ಅಲ್ಲಿ ಅವ್ನ ಹೆಸರು ಅಲ್ಲಿ ಹಾಲ್ ಟಿಕೆಟ್ ನಂಬರ್ ತೋರ್ಸಾಕತ್ತ. ಗಾಬರಿ ಆಗ್ಬಿಟ್ಟ, ನಾ ಸೆಲೆಕ್ಷನ್ ಆಗಿನ ಅಂತ ಹೇಳಿ. ಆಕ್ಚುಲಿ ಫ್ಯಾಕ್ಟ್ ಅಲ್ಲಿ ಅವ ಫೇಲ್ ಆಗ್ಯಾನ. ಅಂದ್ರೆ ಬೆಂಗಳೂರು ಯಾರೋದಲ್ಲಿ ಸೇಮ್ ನಂಬರ್ ಪಾಸ್ ಆಗ್ಯಾನ, ಬೆಳಗಾವಿ ಯಾರೋ ಸೇಮ್ ನಂಬರ್ ಅಲ್ಲಿ ಫೇಲ್ ಆಗ್ಯಾನ. ಅದ್ರ ಅರ್ಥ ಅದಕ್ಕೆ ಕರೆಕ್ಟ್ ಆಗಿ ನಿಮ್ದೇ ಯಾರೋದಲ್ಲಿ PDF ಇರ್ತಕ್ಕಂಥ ಅದ್ರಲ್ಲಿ ನಿಮ್ ನಂಬರ್ ಹಾಲ್ ಟಿಕೆಟ್ ನಂಬರ್ ಹಾಕಿ ಪಾಸ್ ಆಗಿರ್ಲಿಲ್ಲ ಕನ್ಫರ್ಮ್ ಮಾಡ್ಕೋರಿ ಸ್ನೇಹಿತರೆ. ಆ ಸ್ನೇಹಿತರೆ ನೋಡ್ಕೋಬಹುದು, ಮಂಗಳೂರು ಯಾರೋ, ಬೆಳಗಾವಿ ಯಾರೋ ಮತ್ತು ಬೆಂಗಳೂರು ಯಾರೋದೆಲ್ಲ ರಿಸಲ್ಟ್ ಕ್ಲಿಯರ್ ಆಗಿದೆ. ಲೇಡೀಸ್ ಕ್ಲಿಯರ್ ಆಗಿದೆ. ನೀವು ಯಾರು ಪಾಸ್ ಆಗಿದ್ರೆ ಕನ್ಫರ್ಮ್ ಮಾಡ್ಕೋರಿ. ಈಗೆಲ್ಲ ರಿಸಲ್ಟ್ ಕ್ಲಿಯರ್ ಆದ್ರ ಜೊತೆಗೆ ಏನಂತಂದ್ರೆ ರ್ಯಾಲಿ ಎಲ್ಲಿ ನಡೀತು ಅಂದ್ಕೊಂಡು ಡಿಕ್ಲೇರ್ ಆಗ್ಬಿಟ್ಟಿದೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಹೇಳ್ತೀನಿ, ಯಾರಾದ್ರೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೇಳ್ತೀನಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಏನಂತಂದ್ರೆ, ಎಸ್ ಸುಜೇತ್ ಕೆರಿಯರ್ ಅಕಾಡೆಮಿಯಲ್ಲಿ ಏನು ಅಗ್ನಿವೀರಲ್ಲಿ ಯಾರು ಫಿಸಿಕಲ್ ಎಕ್ಸಾಮ್ ಪಾಸ್ ಆಗಿದ್ರೆ ಅವರಿಗೆಲ್ಲ ಫಿಸಿಕಲ್ ಟ್ರೈನಿಂಗ್ ಪ್ರಾರಂಭ ಆಗಿದೆ ನಮ್ಮ ಕಡೆ. ಕರ್ನಾಟಕದ ಬೆಸ್ಟ್ ಅಕಾಡೆಮಿ ಮತ್ತೆ ಗ್ಯಾರಂಟಿ ತಗೋತಾಗತ್ತ ಅಕಾಡೆಮಿ. ಯಾರಿಗಾದ್ರೂ ಗ್ಯಾರಂಟಿ ಬೇಕಂದ್ರೆ ಎಸ್ ನಾವು ಗ್ಯಾರಂಟಿನೂ ತಗೋತೀವಿ. ನೀವು ಪಾಸ್ ಆಗ್ತೀರಿ ಫೇಲ್ ಆಗ್ತೀರಿ ನಾವು ಗ್ಯಾರಂಟಿನೂ ತಗೋತೀವಿ. ಅದರ ತಕ್ಕಂತ ಫೀಸು ತಗೋತೀವಿ. ಓಕೆನಾ? ಈಗ ನೋಡೋಣ. ಈಗ ಫಸ್ಟ್ ಬೆಂಗಳೂರು ಯಾರೋದವ್ರದ್ದು ಆಲ್ರೆಡಿ ರ್ಯಾಲಿ ಕೊಡಗುದಲ್ಲಿ ಡಿಕ್ಲೇರ್ ಆಗಿದೆ. ರ್ಯಾಲಿ ಡೇಟ್ ಅಂತಂದ್ರೆ 27 ಜೂನ್ ಟು 2 ಜುಲೈ ವರೆಗೆ ಕೊಡಗುದಲ್ಲಿ ರ್ಯಾಲಿ ಇದೆ. ಬೆಂಗಳೂರು ಯಾರೋದು ಅಲ್ಲಿ ಬರ್ತಕ್ಕಂಥ 14 ಜಿಲ್ಲೆದವರು ಅಲ್ಲೇ ಹೋಗ್ತಾರೆ, ಇನ್ಕ್ಲೂಡ್ ನಮ್ದು ಬಳ್ಳಾರಿ ಡಿಸ್ಟಿಕ್. ಬೆಂಗಳೂರು ಯಾರು ಹೋಗ್ತಾರೆ, ಅಲ್ಲೇ ನಿಮ್ ರ್ಯಾಲಿ. ಬರೀ ಒಂದೇ ಒಂದು ತಿಂಗಳ ಟೈಮ್ ಇದೆ ನಿಮ್ಗೆಲ್ಲ. ಒಂದ್ ತಿಂಗಳಲ್ಲಿ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು, ಫಿಸಿಕಲ್ ಕ್ರ್ಯಾಕು ಮಾಡಬೇಕು, ಮೆಡಿಕಲ್ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಯಾರಿಗಾದ್ರೂ ಫಿಸಿಕಲ್ ಟ್ರೈನಿಂಗ್ ಬೇಕಾಗಿದ್ದು ಒಂದ್ ತಿಂಗಳ ಒಳಗಡೆ ಸರ್ ರನ್ನಿಂಗ್ ಪಾಸ್ ಆಗ್ಲೇಬೇಕಂತ ಬೇಕಾಗಿತ್ತ ಬರ್ರಿ ನಮ್ಮ ಕಡೆ, ನಾವು 1 ತಿಂಗಳಲ್ಲಿ ಪಾಸ್ ಮಾಡ್ಕೊಡ್ತೀವಿ. ಆಯ್ತಾ? ಈಗ ಎರಡನೇ ನೋಡೋಣ ಏನಂತಂದ್ರೆ, ಮಂಗಳೂರು ಯಾರೋದವರು ಎಲ್ಲ ರಿಸಲ್ಟ್ ಕ್ಲಿಯರ್ ಆಗಿದೆ. ಅದೇ ರೀತಿಯಾಗಿ ಅವರು ರ್ಯಾಲಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ರ್ಯಾಲಿ ಡೇಟ್ ಎಲ್ಲಿದೆ ಅಂತಂದ್ರೆ ಶಿವಮೊಗ್ಗದಲ್ಲಿ ರ್ಯಾಲಿ ಇದೆ ಸ್ನೇಹಿತರೆ. ರ್ಯಾಲಿ ಡೇಟ್ ಏನಂತಂದ್ರೆ 22 ಆಗಸ್ಟ್ ಟು 30 ಆಗಸ್ಟ್ ವರೆಗೆ ಶಿವಮೊಗ್ಗದಲ್ಲಿ ರ್ಯಾಲಿ ಇದೆ. ಈಗ ಆಲ್ಮೋಸ್ಟ್ ಆಗಿ ನಮ್ಮ 11 ಜಿಲ್ಲೆ ಬರುತ್ತೆ. ಬಿಜಾಪುರ, ಬಾಗಲಕೋಟೆ, ಗದಗ, ಧಾರವಾಡ, ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ, ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇವೆಲ್ಲ ಬರುತ್ತೆ ಸ್ನೇಹಿತರೆ. ನೀವು ಯಾರಾದ್ರೂ ಫಿಸಿಕಲ್ ನೋಡ್ರಿ, ನಿಮ್ಗೆ 2.5 ತಿಂಗಳ ಟೈಮ್ ಸಿಗ್ತಾ ಇದೆ. ಇವತ್ತಿಂದ ನಿಜವಾಗತ್ತೀನಿ, ಯಾವುದೇ ನೋಡ್ರಿ ವಿಚಾರ ಮಾಡ್ರಿ. ಬರೀ ನಾವು ಅಗ್ನಿವೀರ್ ಅಪ್ಲಿಕೇಶನ್ ಹಾಕಾಕ 10 ವರ್ಷ ಸಮಯ ತಗೋತೀವಿ. 1 to 10 ಪಾಸ್ ಆಗ್ತೀವಿ. ಆಮೇಲೆ ಅಗ್ನಿವೀರ್ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಆಗ್ತೀವಿ ನಾವು. ಆದ್ರೆ ನಮಗ್ ಹಂಗಿಲ್ಲ. ನೌಕರಿ ಮಾತ್ರ 1 ತಿಂಗಳ ಒಳಗೆ ಬೇಕು. ನಮಗ ಎಲ್ಲಾ ಪಾಸ್ 1 ತಿಂಗಳ ಒಳಗೆ ಆಗ್ಬೇಕು. ನೀವು ಹೆಂಗ ಆಗಕ್ ಸಾಧ್ಯ ಅದ ಹೇಳ್ರಿ? ಟೈಮ್ ಕೊಡ್ಬೇಕು. ಕನಿಷ್ಠ 2.5-3 ತಿಂಗಳು ಪ್ರಾಕ್ಟೀಸ್ ಟೈಮ್ ಸಿಗಾಗತ್ತದ. ಮಂಗಳೂರು ಯಾರೋದವರಿಗೆ ದಯವಿಟ್ಟು ಹೇಳ್ತೀನಿ, 3 ತಿಂಗಳ ತನಕ ಹಾರ್ಡ್ ವರ್ಕ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ, ಬರೀ ನಮ್ಮ ಕಡೆ ನಾವು ಮಾಡಿಸ್ತೀವಿ ಅದನ್ನ ಪ್ರಾಕ್ಟೀಸ್ ಅನ್ನ ಇದು ಮಾಡ್ಕೊಡಿ. ಅದೇ ರೀತಿಯಾಗಿ ಅವ್ರ ರ್ಯಾಲಿ ಕ್ಲಿಯರ್ ಆಯ್ತು. ಅದೇ ರೀತಿಯಾಗಿ ಬೆಳಗಾವಿ ಯಾರೋದವ್ರದ್ದು ತುಂಬಾ ಜಾಸ್ತಿ ಟೈಮ್ ಸಿಗ್ತಾ ಇದೆ. ಅವ್ರ ರ್ಯಾಲಿ ಎಲ್ಲಿದೆ ಅಂತಂದ್ರೆ ಕೊಪ್ಪಳದಲ್ಲಿ ರ್ಯಾಲಿ ಇದೆ. ಡಿಸೆಂಬರ್ 3ರಿಂದ ಡಿಸೆಂಬರ್ 15 ಕೊಪ್ಪಳದವ್ರ ಬೆಳಗಾವಿ ಯಾರೋ ರ್ಯಾಲಿ ಇದೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಒಳ್ಳೆ ಅಪಾರ್ಚುನಿಟಿ ಇದೆ. ಸೆಲೆಕ್ಷನ್ ಆಗಿದ್ದೀರಾ, ಜಾಬ್ ಕೈಲಿದೆ, ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತ ಮಾಡ್ಕೊಳಕ್ ಹೋಗ್ಬೇಡ್ರಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಕೋಚಿಂಗ್ಗೋಸ್ಕರ ನಮ್ಮ ಅಕಾಡೆಮಿನ ಪ್ರಿಫರ್ ಮಾಡ್ರಿ. ನೀವು ನಿಜವಾಗತ್ತೀನಿ ಬರ್ರಿ, ಒಂದು 10 ದಿನ ಉಳಿರಿ. ಫಿಸಿಕಲ್ ಹೆಂಗ್ ಅದ ಅಂತ ಹೋಗೋ ನಿಮ್ ಕಣ್ಣೆದ್ರಗಡೆ ಗೊತ್ತಾಗತ್ತೆ. ಆಯ್ತಾ? ಮತ್ತೆ ಬಂದ ತಕ್ಷಣ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಕಲಿತಕ್ಕಂಥ ಹುಡುಗರಿಗೆಲ್ಲ ಮಾತಾಡ್ಸಿ ಆಮೇಲೆ ಅಡ್ಮಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್. काला क्या सफेद क्या कि दोनों में है भेद क्या, ये खाम खा नस्ल की भूल है।